ಪ್ರೈಸ್ ದ ಲಾರ್ಡ್. ಈ ದಿನದ ದೇವರ ಸಂದೇಶ ಯೆಶಾಯನ ಬರೆದಂತ ಪ್ರವಾದನೆಯ ಗ್ರಂಥದಲ್ಲಿ 60ನೇ ಅಧ್ಯಾಯದ 2ನೇ ವಚನ. ಈಗೋ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಹಲ್ಲೆಲೂಯ. ಹೌದು ದೇವ ಮಕ್ಕಳೇ, ಇವತ್ತು ದೇವರ ವಾಗ್ದಾನ ಹೇಳ್ತದೆ, ಇದು ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಮನುಷ್ಯರನ್ನು ಆವರಿಸಿದೆ, ಆದರೆ ನಿನ್ನ ಮೇಲೆಯೂ ಯೆಹೋವನ ತೇಜಸ್ಸು ಉದಯಿಸುವುದು, ದೇವರ ಬೆಳಕು ನಿನ್ನ ಮೇಲೆ ಬರುವುದು. ಹಲ್ಲೆಲೂಯ. ಹೌದು, ನೀವು ಅನ್ಕೊಂಡಿರ್ಬೋದು ನೆನ್ನೆ ಇದ್ದವ್ರು ಇವತ್ತಿಲ್ಲ, ಹೌದಲ್ವಾ? ನೆನ್ನೆ ಅನೇಕರು ಚೆನ್ನಾಗಿದ್ದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರ್ಬೋದು, ಆಕ್ಸಿಡೆಂಟ್ ವಿಪತ್ತಲ್ಲಿ ಸತ್ತೋಗಿರ್ಬೋದು, ಅಥವಾ ಏನೋ ಒಂದು ಮರಣಕರ ವ್ಯಾಧಿಯಲ್ಲಿ ಸತ್ತೋಗಿರ್ಬೋದು, ಅಥವಾ ನಿನ್ನೆಯಿಂದ ಸಂತೋಷವಾಗಿದ್ದವ್ರು ಇವತ್ತು ಸೋಲನ್ನು ಕಂಡಿರ್ಬೋದು, ಕಣ್ಣೀರನ್ನು ಕಂಡಿರ್ಬೋದು. ಯೋಬನ ಜೀವಿತದಲ್ಲಿ ಯಾವ ಥರ ನೆಗೆಟಿವ್ನೇ ಬರ್ತಾ ಇತ್ತು, ನಕಾರಾತ್ಮಕ ಮಾತುಗಳೇ ಬಂತು, ಆ ಥರ ಬಂದಿರ್ಬೋದು. ಇವತ್ತು ನೀವು ಎದ್ದೇಳುವಾಗ ಅನಿಸಿರ್ಬೋದು, ದೇವರೇ ಇವತ್ತು ನನ್ನ ಪರಿಸ್ಥಿತಿ ಏನಾಗಿದೆ, ನಾನು ಯಾವ ದಾರಿಯಲ್ಲಿ ಹೋಗಲಿ, ಇವತ್ತು ನನ್ನ ಕೆಲಸದ ಮೇಲೆ ಹೇಗಿರುತ್ತೆ, ನನ್ನ ಕುಟುಂಬದಲ್ಲಿ ಹೇಗಿರುತ್ತೆ, ನನ್ನ ಸುತ್ತಮುತ್ತಲು ಹೇಗಿರುತ್ತೆ, ನನ್ನ ಸೇವೆಯಲ್ಲಿ ಹೇಗಿರುತ್ತೆ, ನಾನು ಏನು ಮಾಡಲಿ ದೇವರೇ, ನನಗೂ ಭಯ ಆಗ್ತಾ ಇದೆ. ಲೋಕವನ್ನು ನೋಡಿದ್ರೆ ಭಯ ಆಗ್ತಾ ಇದೆ, ಭೂಮಿಲಿರುವಂಥ ಜನಗಳು ನೋಡಿದ್ರೆ ಭಯ ಆಗ್ತಾ ಇದೆ. ಅವರು ಮನುಷ್ಯರೇ ಅಲ್ವಾ, ನಾನು ಮನುಷ್ಯರಲ್ವಾ, ನನಗೂ ಆ ರೀತಿ ಆಗ್ಬೋದಲ್ಲ ಅಂತ ನೀವು ಅನ್ಕೊಂಡಿರ್ಬೋದು. ಬಟ್ ದೇವರ ವಾಕ್ಯ ಇಲ್ಲಿ ಹೇಳ್ತಾ ಇದೆ, ಭೂಮಿ ಮೇಲೆ ಕತ್ತಲು ಆವರಿಸಬಹುದು, ಜನಾಂಗದ ಮೇಲೆ ಕಾರ್ಗತ್ತಲು ಬರುವುದು, ಆದರೆ ನಿನ್ನ ಮೇಲೆ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನ ಮೇಲೆ ಬರುವುದು. ಯಾಕಂದ್ರೆ ನೀವು ಲೋಕಕ್ಕೆ ಸೇರಿದವರಲ್ಲ, ನೀವು ಪರಲೋಕಕ್ಕೆ ಸೇರಿದವರು. ಹಲ್ಲೆಲೂಯ. ದೇವರ ಆತ್ಮನ ಹೇಳ್ತಾ ಇದ್ದಾನೆ, ನಿನ್ನ ನಾನು ಚೂಸ್ ಮಾಡಿದ್ದೀನಿ, ನೀನ್ ಯಾಕೆ ಭಯ ಪಡ್ತೀಯ? ನಿನ್ನ ಮೇಲೆ ನನ್ನ ಬೆಳಕಿದೆ ಅಲ್ವಾ, ನಿನ್ನ ಮೇಲೆ ನನ್ನ ತೇಜಸ್ ಇದೆಯಲ್ಲ. ಇಷ್ಟು ದಿನ ಕತ್ತಲೆ ನೋಡಿರ್ಬೋದು, ಇಷ್ಟು ದಿನ ನಿರಾಶೆಗಳನ್ನ ನೋಡಿರ್ಬೋದು, ಇಷ್ಟು ದಿನ ಸೋಲನ್ನ ನೋಡಿರ್ಬೋದು, ಬಟ್ ದೇವ್ರು ಹೇಳ್ತಾರೆ, ಇವತ್ತು ದೇವರ ಬೆಳಕು ನಿನ್ನ ಮೇಲೆ ಪ್ರಕಾಶಿಸ್ತಾ ಇದೆ, ದೇವರ ತೇಜಸ್ಸು ನಿನ್ನ ಮೇಲೆ ಬರ್ತಾ ಇದೆ. ಯೆಹೋವ ನಿನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಕೆಲಸದಲ್ಲಿ ಉದಯಿಸಲಿಕ್ಕೆ ಆರಂಭಿಸಿದ್ದಾರೆ. ಉದಯಿಸ್ತಾ ಇದೆ ಅಂದ್ರೆ ಆರಂಭವಾಗ್ತಾ ಇದೆ. ಆರಂಭದಲ್ಲಿ ಜಯ ಕೊಡುವ ದೇವರು ನಮ್ಮ ದೇವರಾಗಿದ್ದಾರೆ. ನಿನ್ನೆ ಕುರಿತಾಗಿ ಯೋಚನೆ ಮಾಡಬೇಡಿ, ಕಳೆದ ದಿನಗಳ ಕುರಿತಾಗಿ ಯೋಚನೆ ಮಾಡಬೇಡಿ. ಲೋಕವನ್ನು, ಭೂಮಿಯಲ್ಲಿರುವಂಥ ಕತ್ತಲೆ ನೋಡಿ ಭಯ ಪಡಬೇಡಿ. ಕಾರ್ಗತ್ತಲು ಮನುಷ್ಯನ ತುಂಬಿಸಬಹುದು, ಆದರೆ ಯೆಹೋವನನ್ನು ಆರಾಧಿಸುವ ಜನರ ಮೇಲೆ ತುಂಬಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯೆಹೋವನ ಬೆಳಕು, ಯೆಹೋವನ ತೇಜಸ್ಸು, ಆತನ ಪ್ರಕಾಶ ನಿನ್ನ ಮೇಲೆ ತುಂಬಿರುವುದು. ಹಲ್ಲೆಲೂಯ. ಭಯ ಪಡಬೇಡಿ. ಇವತ್ತು ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದ್ದೀರಾ, ಯಾವ ವಿಷಯದಲ್ಲಿ ಸೋತೋಗಿದ್ದೀರಾ, ಎಲ್ಲಿ ಜಯವನ್ನು ಕಾಣದೆ ಹೋಗ್ಬಿಡ್ತೀವಿ ನಾವು, ಹೀಗೆ ನಮ್ಮ ಪರಿಸ್ಥಿತಿ ಹೋಗುತ್ತಾ ಅನ್ಕೊಂಡಿದ್ದೀರಾ, ಭಯ ಪಡಬೇಡಿ. ನಿನ್ನ ದೇವರ ದೃಷ್ಟಿ ನಿನ್ನ ಮೇಲೆ ಬಂದಿದೆ. ಹಲ್ಲೆಲೂಯ. ಆತನ ಬೆಳಕು, ಆತನ ನಿನ್ನ ಮೇಲೆ ತೇಜಸ್ಸನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ನೀನು ಹೋಗುವಂಥ ಕಾರ್ಯದಲ್ಲಿ ಜಯ ಉಂಟು, ನೀನು ಮಾಡುವಂಥ ಕೆಲಸದಲ್ಲಿ ಜಯ ಉಂಟು, ನಿನ್ನ ಕುಟುಂಬದಲ್ಲಿ ಸಂತೋಷ ಉಂಟು, ನಿನ್ನ ಕುಟುಂಬದಲ್ಲಿ ಬಿಡುಗಡೆ ಉಂಟು. ಎಲ್ಲ ಪರಿಸ್ಥಿತಿಗಳ ದೇವರು ಇವತ್ತು ಬದಲಾಯಿಸಲಿಕ್ಕಿದ್ದಾರೆ. ಅದು ಯಾವ ರೀತಿಯಾದ ಕತ್ತಲಾಗಿರ್ಬೋದು, ಒಂದು ವ್ಯಾಧಿಯ ಕತ್ತಲೆ ಆಗಿರ್ಬೋದು, ಸಮಸ್ಯೆಗಳ ಕತ್ತಲೆ ಆಗಿರ್ಬೋದು, ಕುಟುಂಬದ ಕತ್ತಲೆ ಆಗಿರ್ಬೋದು, ಸೇವೆಯಲ್ಲಿ ಕತ್ತಲೆ ಆಗಿರ್ಬೋದು. ಬಟ್ ದೇವರು ಹೇಳ್ತಾ ಇದ್ದಾರೆ, ಇವತ್ತು ನಿನ್ನ ಕತ್ತಲೆನ ತೆಗೆದಾಕಿ ದೇವರ ತೇಜಸ್ಸನ್ನು ನಿನ್ನ ಮೇಲೆ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯ. ನಂಬುವಿರಾ? ಸಂತೋಷವಾಗಿ ನಂಬುವಿರಾ? ಇವತ್ತು ದೇವರ ಬೆಳಕು ನಮ್ಮ ಮೇಲೆ ಬರಲಿಕ್ಕಿದೆ. ನಂಬಿಕೆಯಿಂದ ಎದ್ದೇಳಿ. ಇವತ್ತು ಯಾವ ದುಃಖದಲ್ಲಿದ್ದೀರಾ, ಯಾವ ಕಣ್ಣೀರಲ್ಲಿದ್ದೀರಾ, ಯಾವ ವೇದನೆಯಿಂದ, ನಂಬಿಕೆಯಿಂದ ಎದ್ದೇಳಿ. ನನ್ನ ದೇವರು ನನಗೆ ಜಯ ಕೊಡುವವರಾಗಿದ್ದಾರೆ. ನನ್ನ ದೇವರ ಪ್ರಕಾಶ ನನ್ನಲ್ಲಿದೆ. ಭೂಮಿಯಲ್ಲಿ ಕತ್ತಲಿದೆ, ಜನಗಳ ಮೇಲೆ ಕಾರ್ಗತ್ತಲಿದೆ, ನನ್ನ ಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪರಲೋಕವನ್ನೇ ಸೃಷ್ಟಿ ಮಾಡಿದ, ಭೂಮಿಯನ್ನು ಸೃಷ್ಟಿ ಮಾಡಿದ ನನ್ನ ದೇವರ ಬೆಳಕು ನನ್ನ ಮೇಲಿದೆ. ಹಲ್ಲೆಲೂಯ. ನಂಬಿಕೆಯಿಂದ ಹೆಜ್ಜೆ ಇಡೋಣ. ದೇವರು ಜಯ ಕೊಡುವ ದೇವರಾಗಿದೆ. ಒಂದು ನಿಮಿಷ ನಾವು ಕಣ್ಗಳ ಮುಚ್ಚಿ ಪ್ರಾರ್ಥಿಸುವ ಈ ಸಮಯದಲ್ಲಿ. ಥ್ಯಾಂಕ್ ಯು ಸಪ್ಪ. ಹೌದು ಕರ್ತನೆ ರಾಜ, ಯಾರೆಲ್ಲ ಕರ್ತನೆ ನಿನ್ನೆಯ ಕುರಿತಾಗಿ, ನಾಳೆಯ ಕುರಿತಾಗಿ ಭಯ ಪಡ್ತಾ ಇದ್ದಾರೆ ಕರ್ತನೆ, ಅಪ್ಪ ನಿನ್ನ ವಾಗ್ದಾನದ ಪ್ರಕಾರ ಅವರ ಮೇಲೆ ನಿನ್ನ ಬೆಳಕು ಪ್ರಕಾಶಿಸಲಿ ಅಪ್ಪ, ನಿನ್ನ ತೇಜಸ್ಸು ಉದಯಿಸಿಕೊಳ್ಳಲಿ ಕರ್ತನೆ ರಾಜ. ಅವರ ಭಯಗಳೆಲ್ಲ ತೆಗೆದಾಕು, ಅವರ ಜೀವಿತದ ಎಲ್ಲ ಕತ್ತಲೆಗಳನ್ನು ತೆಗೆದಾಕು, ಬೇಡವಾದ ವಿಷಯಗಳನ್ನು ತೆಗೆದಾಕು. ಮನುಷ್ಯರನ್ನು ನೋಡಿ, ಲೋಕವನ್ನು ನೋಡಿ ಭಯಪಡುವಂಥ ಪರಿಸ್ಥಿತಿಗಳು ಯೇಸು ನಾಮದಲ್ಲಿ ಬದಲಾಗಲಿ ಕರ್ತನೆ ರಾಜ. ಅಪ್ಪ ಹೌದು ಸ್ವಾಮಿ, ಅವತ್ತು ಇವತ್ತು ಹೋಗುವಂಥ ಜಾಗದಲ್ಲಿ ಕರ್ತನೆ, ಕೆಲಸದಲ್ಲಿ ಒಂದು ಜಯ ಸಿಗಲಿ ಕರ್ತನೆ ರಾಜ, ಸೇವೆಯಲ್ಲಿ ಒಂದು ಜಯ ಸಿಗಲಿ ಕರ್ತನೆ ರಾಜ. ಅಪ್ಪ ಕುಟುಂಬದಲ್ಲಿ ಒಂದು ಜಯ ಸಿಗಲಿ ಕರ್ತನೆ ರಾಜ. ಅಪ್ಪ ಪರಿಸ್ಥಿತಿಗಳ ಮಧ್ಯದಲ್ಲಿ ಒಂದು ಜಯ ಸಿಗಲಿ ಕರ್ತನೆ. ಯಾಕಂದ್ರೆ ನಿನ್ನ ಬೆಳಕು ಪ್ರತಿಯೊಬ್ಬರ ಮೇಲೆ ಪ್ರಕಾಶಿಸ್ತಾ ಇರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರ ಬೆಳಕು ಪ್ರತಿಯೊಬ್ಬರ ಮೇಲೆ ತುಂಬಿಸ್ತಾ ಇದೆ. ಇವತ್ತು ನಿಮ್ಮ ಪ್ರತಿಯೊಬ್ಬರ ಪರಿಸ್ಥಿತಿಗಳು ಯೇಸು ನಾಮದಲ್ಲಿ ಬದಲಾಗ್ತದೆ. ನಂಬಿಕೆ ನಾವು ಹೆಚ್ಚು ಇಡುವವರಾಗಲ್ಲ. ಥ್ಯಾಂಕ್ ಯು ಲಾರ್ಡ್ ಕರ್ತನೆ. ಅಪ್ಪ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ ರಾಜನೇ, ಆಮೇನ್. ಹೌದು ದೇವ ಸ್ನೇಹಿತರೆ, ಇವತ್ತು ದೇವರು ವಾಗ್ದಾನ ಕೊಟ್ಬಿಟ್ರು, ಸಂತೋಷವಾಗಿ ಎದ್ದು ನಡೆಯೋಣ. ಎಲ್ಲದನ್ನು ತೆಗೆದು ಬಿಸಾಕ್ರಿ, ಎಲ್ಲ ಆಲೋಚನೆಗಳನ್ನ ತೆಗೀರಿ, ಬೇಡವಾದ ವಿಷಯಗಳನ್ನ ತೆಗೆದಾಕ್ರಿ, ಭಯವನ್ನು ತೆಗೆದಾಕ್ರಿ. ಯಾಕಂದ್ರೆ ದೇವರು ನಿನ್ನ ಸಂಗಡ ಇದ್ದಾರೆ. ಇವತ್ತು ನೀನು ಹೋಗುವಂಥ ಜಾಗದಲ್ಲಿ ಜಯ ಹೊರತು ಬೇರೆ ಏನು ಕಾಣೋದಿಲ್ಲ. ಎಲ್ಲಾದರೂ ಜಯ ಕೊಡುವ ದೇವರು ನಿನ್ನ ಸಂಗಡ ಇರೋರು. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.